ಮೂರನೇದಾಗಿ ನಾನು ಈ ಎಮರ್ಜೆನ್ಸಿ ಬಗ್ಗೆ ಸುಮಾರು 49 ವರ್ಷಗಳಷ್ಟು ಹಿಂದಿಂದಿದ್ದು. ಅದ್ರ ಬಗ್ಗೆ ಇವತ್ತು ಇದ್ದಕ್ಕಿದ್ದಾಗೆ ಇಡೀ ರಾಜ್ಯದಲ್ಲೆಲ್ಲ ಜೂನ್ ಬಂತು ಅಂದರೆ ಇದೊಂದು ಗೋಳಿತ್ತು. ಜೂನ್ ಬಂತು ಅಂತಂದರೆ ಪ್ರತಿಭಟನೆಗಳು ಯಾವ 49 ವರ್ಷ 50 ವರ್ಷ ಆಗ್ತಾ ಇದೆ. 50 ವರ್ಷ ಆಗ್ತಾ ಇದೆ. ಇದರಿಂದ ಏನು ಸಾಧನೆ ಮಾಡ್ತೀರ ನೀವು? ಬರೀ ಜನರಿಗೆ ಯಾವ್ಯಾವುದು ಹಳೇದೆಲ್ಲ ಹೇಳೋದು ಬಿಟ್ಟರೆ ನೀವು ಹೊಸದಾಗಿ ಏನು ಹೇಳ್ತೀರ ನೀವು ಜನಕ್ಕೆ? ಆಯ್ತಪ್ಪ, ಎಮರ್ಜೆನ್ಸಿ, ಕರಾಳ ದಿನ, ಚಿಚಿ ಚಿಚಿ ಚಿ, ಏನ್ರಿ ಉಪಯೋಗಿಸೋ ಭಾಷೆ ನೀವು? ಕರಾಳ ದಿನನ ಇಂಡಿಯಾದಲ್ಲಿ ಎಲ್ಲಾಗಿದೆಯೋ ಗೊತ್ತಿಲ್ಲ ನಮಗೆ. ಕರಾಳ ದಿನ ಕರ್ನಾಟಕದಲ್ಲಿ ದೇವರಾಜರಸರ ಆಡಳಿತದಲ್ಲಿ ನಾವೆಲ್ಲ ಅವತ್ತು ಲಾಯರ್ಗಳಾಗಿದ್ದು. ಆಮೇಲೆ 78ರಲ್ಲಿ MLAಗಳಾದವು. ಕರಾಳ ದಿನ ಅಲ್ಲ, ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಕನ್ನಡದ ಮಟ್ಟಿಗೆ, ಕರ್ನಾಟಕದ ಮಟ್ಟಿಗೆ ಒಂದು ಕರುಣಾಳು ಅಧ್ಯಾಯ. ಕರಾಳ ಅಧ್ಯಾಯ ಅಲ್ಲಪ್ಪ, ಅದು ಒಂದು ಕರುಣಾಳು ಅಧ್ಯಾಯ ರೀ. ಎಲ್ಲಿ ನಾವು ಕಥೆ ಇಲ್ಲ. ಭೂಮಿ ಇವು ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀನಿ ಅಂತಾರೆ. ದೇವರಾಜರಸು ಭೂಮಿನೇ ಕೊಟ್ಟವನು ಬೆಳೆಯಪ್ಪ ಅಂತ. ಕೊಟ್ಟ ಭೂಮಿಗೆ ನೀರು ಕೊಟ್ಟವರು, ದುಡಿಯೋ ಕೈಗಳಿಗೆ, ಶ್ರಮ ಮಾಡೋ ಕೈಗಳಿಗೆ ಉದ್ಯೋಗ ಕೊಟ್ಟವರು ದೇವರಾಜರಸು. ಏನ್ರಿ ಭೂ ಸುಧಾರಣಾ ಕಾನೂನು? 21 ಲಕ್ಷ ಎಕರೆ ಭೂಮಿ ಕೊಟ್ಟರು ದೇವರಾಜರಸು. 21 ಲಕ್ಷ ಎಕರೆ ಭೂಮಿ. ಕರಾಳ ಅಧ್ಯಾಯ ಏನದು? ಕರುಣಾಳು ಅಧ್ಯಾಯ. 50 ವರ್ಷದಿಂದ ಯಾವ ರೀತಿ ಇತ್ತು ಇದು? ಯಾವ ರೀತಿ ಇತ್ತು ಇದು? ಹೇಗಿದ್ದು ನಾವು? ಅಯ್ಯೋ, ನಾವು ನಮ್ಮ ಹಳ್ಳಿಗಳಲ್ಲಿ ಎಲ್ಲಿಗಿದ್ದು ನಾವು? ಉಟ್ಟ ಬಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು ನಾವು. ಉಣ್ಣುವ ತಟ್ಟೆಯನ್ನೇ ಅಡವಿಟ್ಟು ಬದುಕುತ್ತಿದ್ದವರು. ಉಳುವ ಎತ್ತುಗಳನ್ನೇ ಅಡವಿಟ್ಟು ಬದುಕುತ್ತಿದ್ದವರು. ಹೆತ್ತ ಮಕ್ಕಳನ್ನೇ ಜೀತಕ್ಕಿಟ್ಟು ಬದುಕುತ್ತಿದ್ದವರು ನಾವು. ಅಯ್ಯೋ ದೇವ, ಅದು ಕರಾಳನಾ? ಅದರಿಂದೆಲ್ಲ ಬಿಡುಗಡೆ ಮಾಡಿದ್ರಲ್ಲ, ಸಾಲ ವಿಮೋಚನೆ, ಜೀತ ವಿಮೋಚನೆ, ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು, ಬೇರೆ ಬೇರೆ ಥರ 20 ಅಂಶದ ಕಾರ್ಯಕ್ರಮಗಳು. ಆಗಲೂ ನೀವು ಇದನ್ನೇ ಖ್ಯಾತೆ ಮಾಡಿದ್ರಿ, 20 ಅಂಶದ ಕಾರ್ಯಕ್ರಮನ ಟಿಕ್ 20 ಅಂದ್ರಿ ನೀವೆಲ್ಲ. ಭೂ ಸುಧಾರಣಾ ಕಾನೂನನ್ನು ದೇವೇಗೌಡ ಆದಿಯಾಗಿ ವಿರೋಧಿಸ್ಬಿಟ್ರು ಅವತ್ತು. ಬಟ್ ಇವತ್ತು ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಯಿತು ನಿಮಗೆ? ಎಷ್ಟು ಲಕ್ಷ ಕೋಟಿ ಜನ ಅದರಿಂದ ಅನ್ನ ಉಣ್ತಾ ಇದ್ದಾರೆ. ಇವತ್ತು ಅನ್ನ ಉಣ್ತಾ ಇದ್ದಾರೆ ಪಾಪ. ಅದು ಇದು ಎಲ್ಲ ರಾಜ್ಯದಲ್ಲೂ ನೋಡಿ. ದಕ್ಷಿಣ ರಾಜ್ಯಗಳು ಚೆನ್ನಾಗಿ ಉಪಯೋಗಿಸ್ಕೊಂಡು, ಉತ್ತರದಲ್ಲಿ ಅದನ್ನೇನು ಮಾಡಿದ್ರು? ಎಮರ್ಜೆನ್ಸಿಯನ್ನು ಅವರ ರಾಜಕೀಯ ಶತ್ರುಗಳನ್ನು ಮಣಿಸೋದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರು. ಬಟ್ ದಕ್ಷಿಣ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ, ದೇವರಾಜ ಅರಸ್ ಯೂಸ್ಡ್ ಎಮರ್ಜೆನ್ಸಿ ಆಸ್ ಎ ಟೂಲ್ ಫಾರ್ ದ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್, ಸರ್ವಾಂಗೀಣ ಬೆಳವಣಿಗೆಗಾಗಿ ಕರ್ನಾಟಕವನ್ನು, ಎಮರ್ಜೆನ್ಸಿಯನ್ನು, ತುರ್ತು ಪರಿಸ್ಥಿತಿಯನ್ನು ದೇವರಾಜರು ಉಪಯೋಗಿಸ್ಕೊಂಡ್ರು. ಇದು ಬಹಳ ಬಹಳ ಮುಖ್ಯ. ಅದನ್ನು ಬಿಟ್ಟುಬಿಟ್ಟು ಸುಮ್ಮನೆ ಪಾಪ ನಮ್ಮ ಅವಾಗ ಒಂಥರ ಬಡವರ ಪರವಾದಂಥ ಅಲೆ, ತುರ್ತು ಪರಿಸ್ಥಿತಿಯಲ್ಲಿ ಬಡವರ ಪರವಾದಂಥ ಅಲೆ ಇತ್ತು ಅವತ್ತಂದ್ರೆ ಸರ್. ಎಲ್ರಿಗೂ ಒಳ್ಳೇದಾಯಿತು. ನಾನು ಅದ್ರ ಪರವಾಗಿ ಒಂದು ಪುಸ್ತಕ ಬರೆದೆ. ನಾನು 2013ನೇ ಇಸ್ವಿಲಿ ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ, ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಹುಡುಕ್ತೀನಿ ನಾನು ಲೈಬ್ರರಿಲಿ. ಎಮರ್ಜೆನ್ಸಿ ವಿರುದ್ಧವಾಗಿ ಎಲ್ಲ ಬಂದಿದೆಯೇ ಇವತ್ತು ಪುಸ್ತಕಗಳು, ಪರವಾಗಿ ಒಂದು ಪುಸ್ತಕನೂ ಇಲ್ಲ. ಕರ್ನಾಟಕದಲ್ಲಂತೂ ಯಾವ ಸಾಹಿತಿನೂ ಬರಲಿಲ್ಲ, ಯಾವ ಚಿಂತಕನೂ ಮಾತಾಡಲಿಲ್ಲ, ಯಾವ ಯೂನಿವರ್ಸಿಟಿಗಳು ಹೇಳಲಿಲ್ಲ ಇದನ್ನ, ಯಾವ ಹಿರಿಯ ನಮ್ಮ ಮಾಧ್ಯಮದವರು ಕೂಡ ಇದನ್ನು ಬರೀಲಿಲ್ಲ.
ನೀವು ಅದನ್ನು ಟೀಕೆ ಮಾಡೋದಕ್ಕೆ ಎಷ್ಟು ಪ್ರಯೋಗ ಮಾಡ್ತೀರೋ ಅದರಲ್ಲಿ ಏನೇನಾಯಿತು ಅಂತ ಹೇಳೋಕ್ಕೆ ತಯಾರಿಲ್ಲ ಯಾರು. ಅವಾಗ ನೋಡಿದಾಗ ನಾನು ಯಾರು ಒಬ್ಬ ರಾಮ. ಆಮೇಲಿಂದ ನಾನು ಸುಮಾರು ಒಂದು 10 ಯೂನಿವರ್ಸಿಟಿ ವಿಸಿಟ್ ಮಾಡಿದೆ. ಹಿಸ್ಟ್ರಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ಸ್ಗಳನ್ನ ಎಮರ್ಜೆನ್ಸಿ ಬಗ್ಗೆ ಏನದು ಹಂಗಂದ್ರೆ ಎಂತಾರೆ, ಏನ್ರಿ ಎಂಥ ಈವೆಂಟ್ ಅದು ಹೇಳುವಾಗ ಮಾತ್ರ ಓಹೋ ನರಕ ಪರಕ ಎಲ್ಲ ಉಪಯೋಗಿಸ್ಬಿಡ್ತಿರೋದು ಹೇಳುವಾಗ. ಬಟ್ ಅದನ್ನು ಹೇಗೆ ಉಪಯೋಗ ಆಯಿತು ಅಂತಕ್ಕಂಥದ್ದನ್ನು ಯಾಕೆ ಹೇಳ್ತಾ ಇಲ್ಲ. ಯಾವ ಪ್ರೊಫೆಸರ್ಸ್ಗಳು ಹಿಸ್ಟ್ರಿ ಪೊಲಿಟಿಕಲ್ ನೋ, ನಾನು ಆ ಪುಸ್ತಕ ಬರೀಬೇಕು ಅಂತ ಆಪಸ್ಥಿತಿ ಆಲಾಪನೆಗಳು ಅಂತ ಬರುತ್ತೆ. ಇದರಲ್ಲಿ ಆಲಾಪನೆಗಳು ಒಬ್ಬೊಬ್ಬಂದು ಒಂದೊಂಥರ, ಒಬ್ಬೊಬ್ಬನು ಇಲ್ಲೆಲ್ಲ ಬರೆದಿದ್ದೀನಿ. ಒಬ್ಬ ಗೃಹಿಣಿ ಏನು ಹೇಳಿದ್ಲು, ಒಬ್ಬ ಸಾಂಸಾರಿಕ ಏನು ಹೇಳ್ದ, ಒಬ್ಬ ಪ್ರೊಫೆಸರ್ ಏನು ಹೇಳ್ದ ಎಮರ್ಜೆನ್ಸಿ ಬಗ್ಗೆ, ಇದೆಲ್ಲನೂ ಕೂಡ ಹೇಳಿದ್ದೀನಿ. ಆಪಸ್ಥಿತಿ ಆಲಾಪಗಳು ಅಂತ ಹೇಳಿ ಬರೆದಿದ್ದೀನಿ. 2013ನೇ ಇಸ್ವಿಯಲ್ಲಿ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾಗ ಬರೆದು ರಿಲೀಸ್ ಮಾಡಿದಂಥದ್ದು ಆಯಿತಾ. ಹಾಗಾಗಿ ಇದನ್ನು ಭಾಳ ಪಾಸಿಟಿವ್ ಆಗಿ ತಗೊಳ್ಳುವಂಥದ್ದು ಇವತ್ತು. ಅಯ್ಯೋ ಅದಕ್ಕೆ ಒಂದು ಪ್ರೊಟೆಸ್ಟು. ಅವ ಯಾರೋ ರಾಜೀವ್ ಅಂತ ಬಂದವನೇ ಬೆಳಗಾಮಿಂದ, ಮೈಸೂರಲ್ಲಿ ಪ್ರೊಟೆಸ್ಟ್ ಅಂತೆ ಒಂದು. ಏನು ರೀ ಕತೆ ರಾಮ. ರಾಜೀವ್ ಯಾರು, ದಲಿತರಿಗೆ ಎಷ್ಟು ಉಪಯೋಗ ಆಯಿತು. ಹೋಗಿ ಎಮರ್ಜೆನ್ಸಿನ ಹೂ ಟೇಬಲ್ಡ್ ಅಟ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್, ಯಾರದನ್ನು ಮಂಡನೆ ಮಾಡಿದವರು ಎಮರ್ಜೆನ್ಸಿಯನ್ನು, ತುರ್ತು ಪರಿಸ್ಥಿತಿಯ ಬಿಲ್ಲನ್ನು ಯಾರು ಮಂಡನೆ ಮಾಡಿದವರು ಅಂದರೆ ಬಾಬು ಜಗಜೀವನ್ ರಾಮ್. ಒಬ್ಬರು ದಲಿತರು ಬಾಬು ಜಗಜೀವನ್ ರಾಮ್ ಈ ತುರ್ತು ಪರಿಸ್ಥಿತಿಯ ಬಿಲ್ಲನ್ನು ಮಂಡನೆ ಮಾಡಿದವರು. ಹಾಗಾಗಿ ಏನ್ರಿ ಅಯ್ಯೋ ರಾಮ, ನಮ್ಮ ಹಳ್ಳಿಗಳ ಕಡೆ ಬರೀ ಸಾಲ ತಂದು ಸತ್ತೋಗ್ಬಿಟ್ಟಿದ್ದಾರೆ ಜನಗಳು. ಜೀತಕ್ಕಿಟ್ಟು ಸತ್ತೋದ್ರು ಕೆಲವ್ರೆಲ್ಲ ಕಡೆ. ಮರ್ಯಾದೆ 3 ಕಾಸು ಇರಲಿಲ್ಲ ಅವತ್ತು. ಇವತ್ತೆಲ್ಲ ಎಷ್ಟಿಗೂ ಕೂಡ ಅಭಿಮಾನ ಸ್ವಾಭಿಮಾನದಲ್ಲಿ ಈ ಎಮರ್ಜೆನ್ಸಿ ಬಂದ ಮೇಲೆ ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅದನ್ನೇ ನಾವು ದಯವಿಟ್ಟು ನೀವು ಓದಿದ್ದೀರೇನೋ ಗೊತ್ತಿಲ್ಲ. ಶಿವರಾಮ್ ಕಾರಂತರ ಚೋಮನ ದುಡಿ ಓದ್ರಿ. ಅದರಲ್ಲಿ ಒಬ್ಬ ಗೇಣಿದಾರನ ಬವಣೆ ಬಗ್ಗೆ ಬರೀತಾರೆ ಅವರು. ಚೋಮ ಒಬ್ಬ ಗೇಣಿದಾರ, ಅವನು ಬೆಳೆದ ಧಾನ್ಯವೆಲ್ಲವನ್ನು ತನ್ನ ಭೂಮಾಲೀಕನ ಮನೆಗೆ ಒಪ್ಪಿಸಿ ಬರಿಗೈಯಲ್ಲಿ ಮನೆಗೆ ಬರ್ತಾನೆ. ಬೆಳ್ಳಿ ಅಂತವಳು ಮಗಳು, ಅಪ್ಪ ಎಲ್ಲಿ ಕಾಳು ಬರಿಗೈಯಲ್ಲಿ, ಆಗವಿಲ್ಲ ಒಂದು ಚಮ್ ನೀರು ಕೊಡು ಅಂತಾನೆ. ಹಸಿದಿದ್ದೀನಿ, ನೀನು ಇಲ್ಲ ಇಲ್ಲಿ, ಒಂದು ಚಮ್ ನೀರು ಕೊಡು ಅಂತ ನೀರು ಕುಡಿದ್ಬಿಟ್ಟು ಹಾಡು ಹೇಳ್ತಾನೆ. ಲಾಲಿ ಲೀಲಿ ಲೀಲಿ ಒಂದು ಎಂಥ ಹಾಡೋದು ಕತೆ. ಇದು ಯಾರು ಓದಲ್ವಾ? ಯಾರಿಗೂ ಹೃದಯ ಅನ್ನೋದು ಇಲ್ಲವೇ ಈ ರಾಜ್ಯದಲ್ಲಿ? ಚೀಚಿ ರಾಮ, ಯಾವ ಸೀಮೆ ರಾಜಕೀಯ ಮಾಡ್ತಾ ಇದ್ದೀವಿ ನಾವು ಇಲ್ಲಿ? ಕತೆ ಬರೀ ಒಬ್ರಿಗೊಬ್ರು ಬೊಯ್ಯೋದೇ ರಾಜಕೀಯನೇ. ಒಂದಷ್ಟು ಸಾಹಿತ್ಯ ಗೀಯತ್ತು ಓದೋದು ಬೇಡವೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.